ನೇಪಾಳ ಪ್ರವಾಹದಲ್ಲಿ ಭಾರತೀಯರು ನಾಪತ್ತೆಯಾಗಿದ್ದಾರೆ. ಕೈಲಾಸ ಯಾತ್ರೆಗೆ ಹೋಗಿದ್ದವರು ನಾಪತ್ತೆಯಾಗಿದ್ದಾರೆ. ಸುಮಾರು 400 ಯಾತ್ರಿಗಳು ಕೈಲಾಸ ಯಾತ್ರೆಗಂತೇಳಿ ಹೋದವರು ನಾಪತ್ತೆಯಾಗಿದ್ದಾರೆ. ಭಾರತದ 105 ಯಾತ್ರಿಗಳದರಲ್ಲಿದ್ದಾರೆ ಮಿಸ್ಸಿಂಗ್ ಆಗಿರೋರಲ್ಲಿ. ಒಟ್ಟು 150ಕ್ಕೂ ಹೆಚ್ಚು ಭಾರತೀಯರು ನಾಪತ್ತೆಯಾಗಿದ್ದಾರೆ. ಭಾರತೀಯ ವಾಯುಪಡೆಯಿಂದ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ನೇಪಾಳ ಪ್ರವಾಹದಲ್ಲಿ ಭಾರತೀಯರೆಷ್ಟು ಜನ ನಾಪತ್ತೆಯಾಗಿದ್ದಾರೆ ಅಂತ ಕೇಳಿದ್ರೆ ಕೈಲಾಸ ಯಾತ್ರೆಗೆ ಹೋದವರೇ ಸುಮಾರು 100ಕ್ಕೂ ಹೆಚ್ಚು ಜನ. 400 ಜನ ಒಟ್ಟು ಮಿಸ್ಸಿಂಗ್ ಆದ್ರೆ 100ಕ್ಕೂ ಹೆಚ್ಚು ಜನ ಭಾರತೀಯರು ಅದರಲ್ಲಿ ಕೈಲಾಸ ಯಾತ್ರೆಗೆ ಹೋದವರು ಮಿಸ್ಸಿಂಗ್ ಆಗಿದ್ದಾಗಿ ಪ್ರಾಥಮಿಕವಾದ ಮಾಹಿತಿ ಲಭ್ಯವಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಭಾರತದ ಸೇನೆ ನೇಪಾಳದ ಸಹಾಯಕ್ಕೆ ಧಾವಿಸಿದೆ. ಭಾರತದಿಂದ ಈಗಾಗಲೇ ರೆಸ್ಕ್ಯೂ ಕಾರ್ಯಾಚರಣೆಗೆ ಭಾರತದ ಸೇನೆಯೂ ಕೂಡ ನೇಪಾಳಕ್ಕೆ ತಲುಪಿರೋದು ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಅವರಿಗೆ ಬೇಕಾದಂತಹ ಮೆಡಿಸಿನ್ಗಳು, ಆಹಾರ, ಇನ್ನಿತರ ಅಗತ್ಯ ವಸ್ತುಗಳನ್ನು ಭಾರತ ಸೇನೆ ಅಲ್ಲಿಗೆ ತಲುಪಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಪ್ರವಾಹಕ್ಕೆ ನೇಪಾಳದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ನೇಪಾಳದ ಹಲವು ಪ್ರದೇಶಗಳು ನಾಮಾವಶೇಷವಾಗಿದ್ದಾವೆ. 13ಕ್ಕೂ ಹೆಚ್ಚು ಜಲವಿದ್ಯುತ್ ಘಟಕಗಳು ಸಂಪೂರ್ಣ ಹಾನಿಯಾಗಿದೆ. 6 ಸೇತುವೆ, 40 ಕಿಲೋಮೀಟರ್ ರಸ್ತೆಗೆ ನಾಪತ್ತೆಯಾಗಿದೆ. ನೀರಿನಲ್ಲಿ ರಸ್ತೆಗಳು ಕೊಚ್ಚಿಕೊಂಡು ಹೋಗಿದ್ದಾವೆ. ಇಂದು ಕೂಡ ಮಹಾ ಮಳೆಯ ಎಚ್ಚರಿಕೆ ಇದೆ. ಇವತ್ತು ಮಳೆ ಬಂದ್ರೆ ಇನ್ನಷ್ಟು ಅಪಾಯ ಎದುರಾಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ನೋಡಿ, ಸಿಸಿಟಿವಿ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಪ್ರವಾಹದ ಆರ್ಭಟಕ್ಕೆ ತತ್ತರಿಸಿ ಹೋಗಿರುವಂತ ನೇಪಾಳ ಕ್ಷಣ ಮಾತ್ರದಲ್ಲಿ ಹೇಗೆಲ್ಲ ಸರ್ವನಾಶ ಆಯಿತು ಅನ್ನೋದನ್ನ ತಾವು ನೋಡ್ತಾ ಇದ್ದೀವಿ. ಪ್ರವಾಹದ ನೀರು ಆರ್ಭಟಿಸ್ತಾ ಇದ್ರೆ ದಿಕ್ಕಾಪಾಲಾಗಿ ಜನ ಓಡ್ತಾ ಇದ್ರು. ಆದ್ರೆ ಏನ್ ಮಾಡಿದ್ರು ಕೂಡ ಜೀವ ಉಳಿಸ್ಕೊಳ್ಳಿಕ್ ಸಾಧ್ಯ ಆಗಿಲ್ಲ ಅವರಿಗೆ. ನೀರಿನ ಆರ್ಭಟ ಹಂಗಿತ್ತು. पूरा ड्याम फुटेर आयो यार. पूरा चाइनाको ड्याम फुटेर आएर रहेछ. आमामामामामा ल यहाँ हामीले अब ओहो यार